ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡಿ ನನ್ನ ವೀಡಿಯೋಸಿಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಇವಾಗ ಅಗಸಿ ಪುಡಿ ಮಾಡೋಕ್ಕೆ ನಮಗೆ ಫಸ್ಟು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಕರಿಬೇವು ಹಾಗೆ ಬೆಳ್ಳುಳ್ಳಿ ಬೇಕು ಆ್ಯಂಡ್ ಅಗಸಿ ಕಾಳು ಕೂಡ ಬೇಕು. ಸೊ ಇದನ್ನು ಫಸ್ಟು ನೀಟಾಗಿ ಹುರ್ಕೋಬೇಕು. ಅಗಸಿ ಕಾಳನ್ನ ಚೆನ್ನಾಗಿ ಹುರಿದು ಅದನ್ನು ಮಿಕ್ಸಿ ಮಾಡಿ, ಅಂದರೆ ನಾನು ಹೇಳಿದ್ನಲ್ಲ ಅದೆಲ್ಲ ಐಟಮ್ಸನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗ್ದೋಯ್ತು. ಸೊ ಫಸ್ಟ್ ಇದನ್ನು ನೀಟಾಗಿ ಹುರ್ಕೋಬೇಕು. ಅಗಸಿ ಕಾಳನ್ನು ಚೆನ್ನಾಗಿ ಇದನ್ನು ನಾವು ಎಷ್ಟು ನೀಟಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಪ್ಯಾನ್ಗೆ ಹಾಕಿ ಅದಕ್ಕೆ ಆದಾದಮೇಲೆ ಆ ಕಾಳುಗಳನ್ನು ತೊಗೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಹುರ್ಕೋಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು, ಮತ್ತು ಸೀದೋದ್ರೆ ಚೆನ್ನಾಗಿರೋದಿಲ್ಲ ಪುಡಿ. ಸೊ ಹಂಗಾಗಿ ಕರೆಕ್ಟಾಗಿ ಎಷ್ಟು ಹದಕ್ಕೆ ಬೇಕೋ ಅಷ್ಟು ಅದಕ್ಕೆ ಹುರ್ಕೋಬೇಕು ಅದನ್ನು, ಅಗಸಿ ಕಾಳನ್ನು. ಸೊ ಅದು ಚಟಪಟ ಅಂತ ಸಿಡಿದು ಅದು ಓಪನ್ ಆಗುತ್ತೆ. ಆ ಸೀಡು ಒಂದೊಂದು ನೀವು ನೋಡ್ತಾ ಇರ್ಬೋದು. ಸೊ ಅದು ಗೊತ್ತಾಗುತ್ತೆ ಉರಿತಾ ಇರುವಾಗ. ನೀಟಾಗಿ ಹುರಿದು ಇದನ್ನ ಮಾಡ್ಕೋಬೋದು. ಖಾರದ ಪುಡಿನಾದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಒಣ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು. ಸೊ ಹುರ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಒಂದು ಜಾರ್ಗೆ ಹುರಿದಿರೋ ಕಾಳು, ಕರಿಬೇವು, ಬೆಳ್ಳುಳ್ಳಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸಿ ಮಾಡಿದ್ರೆ ಅಗಸಿ ಪೌಡರ್ ರೆಡಿ. ಆ್ಯಂಡ್ ಇದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ರೈಸ್ ಜೊತೆ ಹಾಕ್ಕೊಂಡು ಬಿಸಿ ಅನ್ನ ಹಾಗೆ ಇದು ಪೌಡರ್ ಮತ್ತು ತುಪ್ಪ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ರೊಟ್ಟಿ ಜೊತೆಗೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್. ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಊಟ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.